ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರದೋಷ ಸಲ್ಲಿಸಿದಂತಹ ಮಾಫಿ ಸಾಕ್ಷಿ ಅರ್ಜಿ ಆದೇಶ ಹೊರಬೀಳುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್ನ ಜಡ್ಜ್ ಆದೇಶವನ್ನ ಹೊರಹಾಕಲಿದ್ದಾರೆ. ವಾದ ಪ್ರತಿವಾದ ಮುಗಿದಿದ್ದು ಮತ್ತೊಮ್ಮೆ ವಾದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗುತ್ತೆ. ವಾದವನ್ನ ಹೋಗ್ಲಿಕ್ಕೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಇವತ್ತು ಪ್ರದೋಷ ಸಲ್ಲಿಸಿದಂತಹ ಮಾಫಿ ಸಾಕ್ಷಿ ಅರ್ಜಿ ಆದೇಶ ಹೊರಬೀಳಲಿದೆ. ಬೆಂಗಳೂರಿನ 59ನೇ ಸಿಸಿಎಚ್ ಕೋರ್ಟ್ನ ಜಡ್ಜ್ ಆದೇಶವನ್ನ ಹೊರಬೀಳಿಸಿದ್ದಾರೆ. ವಾದ ಪ್ರತಿವಾದ ಮುಗಿದಿದ್ದು ಮತ್ತೊಮ್ಮೆ ವಾದಕ್ಕೆ ಅವಕಾಶವನ್ನ ಏನಾದರೂ ಮಾಡಿಕೊಡಲಾಗುತ್ತಾ? ವಾದ ಪ್ರತಿವಾದದ ಬಳಿಕ ಮುಗಿದಿದ್ದು ಮತ್ತೊಮ್ಮೆ ವಾದಕ್ಕೆ ಏನಾದರೂ ಅವಕಾಶವನ್ನ ಮಾಡಿಕೊಡ್ತಾರ ಅನ್ನುವಂಥದ್ದು ನಾವು ಕಾದು ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಈಗಾಗಲೇ ಈ ಪ್ರದೋಷ್ನ ಪರವಾಗಿ ಕೆಲವೊಂದಿಷ್ಟು ವಾದಗಳನ್ನು ಕೂಡ ಮಂಡಿಸುವಂತಹ ಪ್ರಯತ್ನಕ್ಕೂ ಕೂಡ ಮುಂದಾಗಿರುವ ಸಂದರ್ಭದಲ್ಲಿ ಪ್ರತಿವಾದ ಕೂಡ ಆಯಿತು. ಬಳಿಕ ಆದೇಶ ನೀಡುವುದಾಗಿ ಜಡ್ಜ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಿಜಕ್ಕೂ ಇದು ಮಹತ್ವದ ದಿನ. ಯಾಕಂತಂದ್ರೆ ಹೇಳಿ ಕೇಳಿ ಎಫ್ಐಆರ್ ಆರೋಪಿಯಾಗಿರುವಂತಹ ಪ್ರದೋಷ್ ಬಹಳ ಅತ್ಯಾಪ್ತ ದರ್ಶನ್ಗೆ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ಒಪ್ಪಿಗೆ ಕೊಡುತ್ತಾ ಕೋರ್ಟ್ ಅಷ್ಟು ಸುಲಭವಾಗಿ? ಒಂದು ವೇಳೆ ಮಾಫಿ ಸಾಕ್ಷಿ ಅರ್ಜಿಗೆ ಒಪ್ಪಿಗೆ ಕೊಟ್ಟರೆ ಮುಂದೆ ಏನಾಗುತ್ತೆ ಈ ಒಂದು ಕೇಸ್ ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ. ಮಾಫಿ ಸಾಕ್ಷ್ಯದ ಹೇಳಿಕೆ ದಾಖಲಿನ ಪ್ರಕ್ರಿಯೆ ಹೇಗಿರುತ್ತೆ ಗೊತ್ತಾ? ಮಾಫಿ ಸಾಕ್ಷಿ ಅರ್ಜಿ ಪರಿಗಣಿಸಿದ್ರೆ ಮೊದಲಿಗೆ ಹೇಳಿಕೆ ಪ್ರಕ್ರಿಯೆ ಆರಂಭ ಆಗತ್ತೆ. ದಿನಾಂಕ ನಿಗದಿ ಮಾಡಿ ಅವತ್ತೇ ಆರೋಪಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳುವಂತಹ ಪ್ರಕ್ರಿಯೆ. ಪ್ರಾಸಿಕ್ಯೂಷನ್ ಆರೋಪಿ ಹೇಳಿಕೆ ದಾಖಲು ಬಳಿಕ ಅಂಡ್ ಪರಿಶೀಲನೆ ಮಾಡಲಾಗುತ್ತೆ. ಆರೋಪಿಯ ಹೇಳಿಕೆಯನ್ನ ಸಾಕ್ಷ್ಯವಾಗಿ ತಗೋಬಹುದು ಅಂದ್ರೆ ತಗೋತಾರೆ. ಇನ್ಫ್ಯಾಕ್ಟ್ ಇಲ್ಲ ಅಂತಂದ್ರೆ ಹೇಳಿಕೆ ಬಳಿಕವೂ ಕೂಡ ರಿಜೆಕ್ಟ್ ಮಾಡಬಹುದು. ಆ ಒಂದು ಚಾನ್ಸಸ್ ಕೂಡ ಇದೆ. ಸಾಕ್ಷ್ಯವಾಗಿ ತಗೊಂಡಿಲ್ಲ ಅಂತಂದ್ರೆ ಪ್ರದೋಷ್ ಆರೋಪಿಯಾಗೇ ಇರ್ತಾನೆ. ಏನ್ ಹೇಳಿಕೆ ಕೊಡ್ತಾರೆ ಅದ್ರ ಮೇಲೆ ಮಾಫಿ ಸಾಕ್ಷ್ಯದ ಭವಿಷ್ಯ ಹೊರಬೀಳಲಿದೆ. ಸೊ ಹಾಗಾಗಿ ಇದಕ್ಕೇನಾದ್ರೂ ಪರ್ಮಿಷನ್ ಕೊಡುತ್ತಾ, ಅವಕಾಶವನ್ನ ಕೊಡುತ್ತಾ ಕೋರ್ಟ್ ಇವತ್ತು ಆದೇಶ ಹೊರಬೀಳದಿದೆ. ಕಾದ್ ನೋಡ್ಬೇಕಾಗಿದೆ ಏನಾಗುತ್ತೆ ಅಂತ ಹೇಳಿ. ನಿಜಕ್ಕೂ ಈ ಒಂದು ಪ್ರಕರಣದಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಹೇಳಿ ಕೇಳಿ ಎಫ್ಐಆರ್ ಆರೋಪಿಯಾಗಿರುವಂತಹ ಪ್ರದೋಷ್ ದರ್ಶನ್ಗೆ ತುಂಬಾ ಕ್ಲೋಸ್, ಬಹಳ ಅತ್ಯಾಪ್ತ ಕೂಡ ಹೌದು. ಅವತ್ತಿನ ದಿನ ಏನೆಲ್ಲ ಆಯ್ತು, ಹೇಗೆ ಕೊಲೆ ಮಾಡಿದ್ರು, ತದನಂತರ ಶವವನ್ನ ಎಲ್ಲಿ ಬಿಸಾಡಿದ್ರು, ಆಮೇಲೆ ಯಾರನ್ನು ಕರ್ಕೊಂಡು ಬಂದ್ರು, ಎಷ್ಟು ಕೋಟಿ ಡೀಲ್ ಆಗಿತ್ತು, ಆಮೇಲೆ ಎಷ್ಟು ಜನ ಹೋಗಿ ಸರೆಂಡರ್ ಆದ್ರು, ಆಮೇಲೆ ಪೊಲೀಸರಿಗೆ ಹೇಗೆ ಮಾಹಿತಿ ಕೊಟ್ಟರು, ಎಷ್ಟು ಡೀಲ್ ಆಗಿತ್ತಲ್ಲ ಆ ಸಂದರ್ಭದಲ್ಲಿ ಎಷ್ಟು ಹಣವನ್ನ ತೆಗೆದುಕೊಂಡಿದ್ರು, ಇವೆಲ್ಲವನ್ನ ಕೂಡ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ ಪ್ರದೋಷ್. ಸೊ ಹಾಗಾಗಿ ನಾನು ಕ್ಷಮಾದಾನ ಕೋರಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀನಿ, ದಯವಿಟ್ಟು ನನಗೆ ಜಾಮೀನು ಕೊಡಲೇಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ಮಾಫಿ ಸಾಕ್ಷಿ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು. ಹಾಗಾಗಿ ಕೋರ್ಟ್ ಒಪ್ಪಿಗೆ ನೀಡುತ್ತಾ ಇಲ್ವಾ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಕೂಡ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಅಜಯ್, ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ಏನಾದರೂ ಒಪ್ಪಿಗೆ ಕೊಡುತ್ತಾ ಇವತ್ತು ಕೋರ್ಟ್? ಇವತ್ತು ಆದೇಶ ಬೇರೆ ಹೊರಬೀಳುತ್ತೆ, ಏನಾಗಬಹುದು? ಖಂಡಿತ ದೀಪ, ಅಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರದೋಷ್ ಸಲ್ಲಿಸಿರುವಂತಹ ಮಾಫಿ ಸಾಕ್ಷಿ ಅರ್ಜಿ ಏನಿದೆ ಅದರ ಆದೇಶವನ್ನ ಬೆಂಗಳೂರಿನ ಸಿಸಿಎಚ್ 59ನೇ ಕೋರ್ಟ್ ಹಾಲ್ನಲ್ಲಿ ಇವತ್ತು ಆದೇಶ ಹೊರ ಬರುವಂತ ಸಾಧ್ಯತೆ ಕೂಡ ಸ್ಪಷ್ಟವಾಗಿ ಇದೆ. ಯಾಕಂದ್ರೆ ಈಗಾಗಲೇ ನೆನೆಯೂ ಕೂಡ ಸಾಕಷ್ಟು ವಾದ ಪ್ರತಿವಾದ ಕೂಡ ಆಲಿಸಿರುವಂತ ನ್ಯಾಯಾಧೀಶರು ಇವತ್ತು ಕೂಡ ಒಂದು ಆದೇಶವನ್ನು ಹೊರಡಿಸ್ತೀನಿ ಇವತ್ತು ನಾಳೆ, ಜೊತೆಗೆ ಈ ಒಂದು ಪ್ರಕರಣದಲ್ಲಿ ಮತ್ತೆ ಬೇಕಾದ್ರೆ ನೀವು ವಾದ ಪ್ರತಿವಾದ ಮಾಡಲು ಅವಕಾಶವನ್ನು ಕೂಡ ಕೊಡ್ತೀನಿ ಅಂತ ಹೇಳಿ ಜಡ್ಜ್ ಕೂಡ ಸೂಚನೆಯನ್ನ ಕೊಟ್ಟಿದ್ರು. ಹೀಗಾಗಿ ಇವತ್ತು ಆದೇಶ ಹೊರ ಬೀಳುವಂತ ಸಾಧ್ಯತೆ ಕೂಡ ಸ್ಪಷ್ಟವಾಗಿ ಇದೆ. ಇನ್ನು ಪ್ರಮುಖವಾಗಿ ಇಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಗೆ ಒಂದು ಕಡೆ ಕೋರ್ಟ್ ಒಪ್ಪುತ್ತಾ ಅಥವಾ ಇದನ್ನ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಏನಾದ್ರೂ ಬೇರೆಯವರು ಆ ಪ್ರಯತ್ನವನ್ನ ಕೂಡ ಪಡ್ತಾರ ಅನ್ನುವಂತ ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕೋರ್ಟ್ ಕೂಡ ಹೇಳಿದೆ, ಉಳಿದ ಆರೋಪಿಗಳು ಯಾರು ಕೂಡ ಈ ಒಂದು ಮಾಫಿ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವಂತೆ ಇಲ್ಲ ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿತ್ತು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಮಾಫಿ ಸಾಕ್ಷ್ಯದ ಹೇಳಿಕೆಯ ದಾಖಲೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಒಂದು ವೇಳೆ ಕೋರ್ಟ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಪರಿಗಣಿಸಿದ್ರೆ ಮೊದಲಿಗೆ ಈ ಒಂದು ಪ್ರಕ್ರಿಯೆ ಆರಂಭ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ ಇಲ್ಲಿ ಒಂದು ದಿನಾಂಕವನ್ನ ನಿಗದಿ ಮಾಡಲಾಗುತ್ತೆ. ಆ ಒಂದು ದಿನದಲ್ಲಿ ಆರೋಪಿಯ ಹೇಳಿಕೆಯನ್ನ ಖುದ್ದು ಜಡ್ಜ್ ಮುಂದೆ ಆಲಿಸ್ತಾರೆ. ಅದು ಕೂಡ ಒಂದು ಯಾರು ಇಲ್ಲದ ವೇಳೆಯಲ್ಲಿ ಕೋರ್ಟ್ ನಲ್ಲಿ ಜಡ್ಜ್ ಮುಂದೆ ನೇರವಾಗಿ ಸೀಕ್ರೆಟ್ ಆಗಿ ಒಂದು ಹೇಳಿಕೆಯನ್ನ ದಾಖಲು ಮಾಡುವಂತ ಕೆಲಸಗಳು ಕೂಡ ಆಗುತ್ತೆ. ಜೊತೆಗೆ ಇಲ್ಲಿ ಪ್ರಾಸಿಕ್ಯೂಷನ್ ಕೂಡ ಆರೋಪಿ ಹೇಳಿಕೆಯನ್ನ ದಾಖಲಿಸಿದ ಬಳಿಕವಾಗಿ ಅದನ್ನ ಪರಿಶೀಲನೆಯನ್ನ ಮಾಡ್ತಾರೆ. ಜೊತೆಗೆ ಆರೋಪಿ ಕೊಟ್ಟಂತ
ಹೇಳಿಕೆ ಆಗಿರ್ಬೋದು, ಸಾಕ್ಷ್ಯಾಧಾರಗಳ ಆಗಿರ್ಬೋದು, ಸತ್ಯ ಅದ್ರ ಜೊತೆಗೆ ಸತ್ಯ ಏನ್ ಹೇಳ್ತಾ ಇದ್ದಾನೆ ಅನ್ನೋದು ವಿಚಾರ ಆಗೋಬಹುದು. ಎಲ್ಲವನ್ನೂ ಕೂಡ ಬೇಕು ಅಂತ ಅಂದ್ರೆ ಮಾತ್ರ ಆತನ ಮಾಫಿ ಸಾಕ್ಷಿಯಾಗಿ ಪರಿಗಣನೆಯನ್ನ ಮಾಡ್ತಾರೆ. ಇಲ್ಲ ಅಂದ್ರೆ ಒಂದು ವೇಳೆ ಆತ ಹೇಳಿಕೆ ಕೊಟ್ಟಿರುವಂತ ಬಳಿಕವೂ ಕೂಡ ಏನಾದ್ರೂ ಆತನ ಬೇಕು ಅಂತಾನೆ ಈ ಒಂದು ಪ್ರಕರಣದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ, ಬೇರೆಯವ್ರನ್ನ ಲಾಕ್ ಮಾಡೋದಕ್ಕೆ ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ರೆ ಇಮಿಡಿಯೇಟ್ ಆಗಿ ಅದನ್ನ ಅರ್ಜಿಯನ್ನ ರಿಜೆಕ್ಟ್ ಕೂಡ ಮಾಡಬಹುದು. ಹೀಗಾಗಿ ಪ್ರಾಸಿಕ್ಯೂಷನ್ ಸಾಕ್ಷಿಯಾಗಿ ತಗೊಂಡಿಲ್ಲ ಅಂದ್ರೆ ಮತ್ತೆ ಆರೋಪಿಗೆ ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿ ಉಳ್ಕೊಂಡು ಹೋಗ್ತಾನೆ. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಆತ 14ನೇ ಆರೋಪಿ ಆಗಿರೋದ್ರಿಂದ ಆತ ಹೇಳುವಂತೆ ಎಲ್ಲವನ್ನೂ ಕೂಡ ಸತ್ಯ ಅಂತ ನಂಬೋಕೆ ಆಗಲ್ಲ. ಜೊತೆಗೆ ಈ ಹಿಂದೆ ಆತನೇ ಒಂದು ಕೊಲೆ ಪ್ರಕರಣದಲ್ಲಿ ಕೊಟ್ಟಿದ್ದಂತ ಸ್ಟೇಟ್ಮೆಂಟ್ ಆಗಿರ್ಬೋದು, ಜೊತೆಗೆ ಪೊಲೀಸ್ನವರು ಸ್ಟೇಟ್ಮೆಂಟ್ ಆಗಿರ್ಬೋದು, ಜೊತೆಗೆ ಉಳಿದ ಆರೋಪಿಗಳು ಯಾವ್ಯಾವ ಪಾತ್ರವನ್ನು ವಹಿಸಿದ್ರು ಅನ್ನುವಂತ ವಿಚಾರದಲ್ಲಿ ಈತ ಹೇಳುವಂತ ಹೇಳಿಕೆ ಏನಿದೆ ಅದೆಲ್ಲವೂ ಕೂಡ ಸತ್ಯನಾ ಇಲ್ವಾ ಅನ್ನೋದು ಈತ ಕೊಡುವಂತ ಸ್ಟೇಟ್ಮೆಂಟ್ ನಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಆತ ಬೇಕು ಅಂತಾನೆ ಬೇರೆ ರೀತಿಯಾದಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಆತ ಕೊಡುವಂತ ಸ್ಟೇಟ್ಮೆಂಟ್ ಅನ್ನ ಸುಳ್ಳು ಅಂತ ಹೇಳಿ ಈ ಒಂದು ಮಾಫಿ ಸಾಕ್ಷಿನ ರಿಜೆಕ್ಟ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ. ಹೀಗಾಗಿ ಇವತ್ತು ಎಲ್ಲರ ಚಿತ್ತ ಕೋರ್ಟ್ ಮೇಲಿದೆ. ಯಾವ ರೀತಿಯಾಗಿ ಒಂದು ವೇಳೆ ಕೋರ್ಟ್ ನ್ಯಾಯಾಧೀಶರು ಈ ಒಂದು ಪ್ರಕರಣದಲ್ಲಿ ಈತ ಮಾಫಿ ಸಾಕ್ಷಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ಹೇಳಿದಂತ ಸಂದರ್ಭದಲ್ಲಿ ಈ ಕಡೆ ಪ್ರಾಸಿಕ್ಯೂಷನ್ ಅಂದ್ರೆ ದರ್ಶನ್ ವಿರುದ್ಧ ಇರುವಂತ ವಕೀಲರು ಕೂಡ, ಪ್ರಾಸಿಕ್ಯೂಷನ್ ವಕೀಲರು ಏನಿದ್ರೆ ಅವರು ಕೂಡ ಈ ಒಂದು ಪ್ರಕರಣದಲ್ಲಿ ಮುಂದಿನ ದಿನಗಳಲ್ಲಿ ಈ ಒಂದು ಸಾಕಷ್ಟು ಹೆಲ್ಪ್ ಆಗುತ್ತೆ ಈ ಒಂದು ಪ್ರಕರಣದಲ್ಲಿ ತೀರ್ಪು ಬರೋದಕ್ಕೆ ಕೂಡ. ಜೊತೆಗೆ ಈ ಒಂದು ಟ್ರಯಲ್ ಕೂಡ ಮಧ್ಯದಲ್ಲಿ ನಡೀತಾ ಇದೆ. ಜೊತೆಗೆ ಟ್ರಯಲ್ ಮುಗಿಯೋವರೆಗೂ ಕೂಡ ಆರೋಪಿಗೆ ಯಾವುದೇ ರೀತಿಯಾದಂತ ಬೇಲ್ ಸಿಗೋದಿಲ್ಲ. ಜೊತೆಗೆ ಮುಂದಿನ ದಿನದಲ್ಲಿ ಆತ ಕೊಡುವಂತ ಸ್ಟೇಟ್ಮೆಂಟ್ ಅಲ್ಲಿ ದರ್ಶನ್ ಸೇರಿದಂತ ಉಳಿದ ಆರೋಪಿಗಳ ಪಾತ್ರದ ಬಗ್ಗೆ ನಿಜಕ್ಕೂ ಕೂಡ ಹೇಳ್ತಿರುವಂತ ನಿಜ ಆಯ್ತು ಅಂತ ಸಂದರ್ಭದಲ್ಲಿ ಆತನಿಗೆ ಕ್ಷಮಾದಾನ ಕೊಡುವಂತ ಕೆಲಸಗಳಾಗುತ್ತೆ. ಆದ್ರೆ ಅಲ್ಲಿ ಯಾವಾಗ ಅಂದ್ರೆ ಈ ಒಂದು ಟ್ರಯಲ್ ಮುಗಿಯೋವರೆಗೂ ಕೂಡ ಯಾವೊಬ್ಬ ಆರೋಪಿಗೂ ಕೂಡ ಬೇಲ್ ಅನ್ನೋದು ಸಿಗೋದಕ್ಕೆ ಚಾನ್ಸ್ ಇಲ್ಲ. ಈತ ಕೂಡ ಮಾಫಿ ಸಾಕ್ಷಿ ಆಗಿದ್ರು ಕೂಡ, ಜೊತೆಗೆ ಈತ ಹೇಳುವಂತ ಸ್ಟೇಟ್ಮೆಂಟ್ ಎಲ್ಲವೂ ನಿಜ ಆಗಿದ್ರು ಕೂಡ ಕ್ಷಮಾದಾನವನ್ನು ಕೊಡೋದಕ್ಕೆ ಟ್ರಯಲ್ ಮುಗಿದ ನಂತರವಾಗಿ ಇವೆಲ್ಲ ಸಿಗುತ್ತೆ. ಹೀಗಾಗಿ ಇವತ್ತು ದರ್ಶನ್ ಸೇರಿದಂತ ಉಳಿದ ಆರೋಪಿಗಳಿಗೆ ಇದು ಬಿಗ್ ಡೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವ ರೀತಿಯಾಗಿ ಆದೇಶ ಹೊರ ಬೀಳುತ್ತೆ ಮಧ್ಯಾಹ್ನದ ನಂತರವಾಗಿ, ಈ ತರ ಒಂದು ಮಾಫಿ ಸಾಕ್ಷಿಯಾಗಿ ಈತನ ಪರಿಗಣನೆ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋದನ್ನ ಇವತ್ತು ನ್ಯಾಯಾಧೀಶರು ಕೂಡ ಡಿಸೈಡ್ ಅನ್ನು ಮಾಡ್ತಾರೆ. ಜೊತೆಗೆ ವಾದ ಪ್ರತಿವಾದ ಮಾಡೋದಕ್ಕೆ ದರ್ಶನ್ ಪರ ವಕೀಲರು ಸೇರಿದಂತೆ ಉಳಿದ ಆರೋಪಿಗಳ ವಕೀಲರು ಕೂಡ ಇವತ್ತು ವಾದವನ್ನ ಮಾಡ್ತಾರೆ. ನಂತರವಾಗಿ ವಾದವನ್ನ ಆಲಿಸಿದ ನಂತರವಾಗಿ ಯಾವ ಒಂದು ಆದೇಶವನ್ನ ನ್ಯಾಯಾಧೀಶರು ಕೊಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಇದೆ. ದೀಪಾ. ಎಸ್ ಅಜಯ್, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ.